ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಲಹಂಕದ ಸರ್ಕಾರಿ ಶಾಲೆಯಲ್ಲಿ ಅಕ್ಷರಶಃ ನರಕ ಸದೃಶ ಸ್ಥಿತಿ ನಿರ್ಮಾಣ ಆಗಿದೆ. ಗಬ್ಬನಾರ್ತಾ ಇದೆ ಶೌಚಾಲಯ, ಮಕ್ಕಳ ಆರೋಗ್ಯಕ್ಕೆ ಕುತ್ತು ಬಂದಿದೆ. ಯಲಹಂಕದ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಇದು. ಶೌಚಾಲಯ ಗಬ್ಬನಾರ್ತಾ ಇದೆ, ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ. ಅವ್ಯವಸ್ಥೆಯ ಆಗರ ಆಗಿಬಿಟ್ಟಿದೆ ಈ ಶಾಲೆ. 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಅವರ ಜೀವದ ಜೊತೆಗೆ ಚೆಲ್ಲಾಟ ಆಡಲಾಗ್ತಾ ಇದೆ. ಶಾಲಾ ಆವರಣದಲ್ಲಿ ಮಲ ಮೂತ್ರದ ತ್ಯಾಜ್ಯ ನೀರು ಬರ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಒಂದು ಸರಿಯಾದಂಥ ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಾಲೆಯ ದುಸ್ಥಿತಿಗೆ ಪೋಷಕರು, ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ. 5 ಜನ ಮಕ್ಕಳಿದ್ದಾರೆ, 10 ಜನ ಮಕ್ಕಳಿದ್ದಾರೆ, ಸ್ಟ್ರೆಂತ್ ಇದೆ. ಹೀಗಾಗಿ ನಾವು ಶಾಲೆಗಳನ್ನು ವಿಲೀನ ಮಾಡ್ತೀವಿ, KPS ಶಾಲೆಗಳನ್ನು ತೆರಿತೀವಿ, ಇತ್ಯಾದಿ 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 ಸರ್ಕಾರಗಳ ಸಮರ್ಥನೆಗಳು, ಉತ್ತರಗಳು. ನೋಡಿ, ಸರ್ಕಾರಿ ಶಾಲೆಯಲ್ಲಿ 1000 ಹಾಜರಾತಿ ಇದೆ ಅಂತ ಹೇಳಿದರೆ ಗಮನಿಸಬೇಕಾದ ಸಂಗತಿ ಇದು. ಖಾಸಗಿ ಶಾಲೆಗೆ ಸೆಟ್ಟು ಹೊಡೆದು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಇದೆ 1000. ಈ 1000 ವಿದ್ಯಾರ್ಥಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ಏನು ಮಾಡೋದಕ್ಕೆ ಸಾಧ್ಯ? ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಗಳಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಏನು ಮಾಡೋದಕ್ಕೆ ಸಾಧ್ಯ? ನೋಡಿ ಅದನ್ನು, ಶೌಚಾಲಯನೋ ಏನು ಪರಿಸ್ಥಿತಿ ಇದು? ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರಿ ಶಾಲೆಗೆ ಮಕ್ಕಳು ಅಂದರೆ ಅವರ ಪೋಷಕರವರನ್ನು ಕಳಿಸ್ತಾರೆ ಅಲ್ಲಿಗೆ. ಈ ಪರಿಸ್ಥಿತಿ ನಿರ್ಮಾಣ. ಯಾರು ಉತ್ತರ ಕೊಡ್ತಾರೆ? ಅನುದಾನ ಬಿಡುಗಡೆ ಮಾಡ್ತೀವಿ, ಶಿಕ್ಷಕರನ್ನು ಹಾಕ್ತೀವಿ, ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಂತೆ ಪ್ರಥಮ ದರ್ಜೆಗೆ ಇರಿಸ್ತೀವಿ ಅಂತ ಅಧಿವೇಶನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂಥ ಸಚಿವರುಗಳು, ಸರ್ಕಾರದವರು ಎಲ್ಲಿ ಹೋಗಿದ್ದಾರೆ ಇವತ್ತು?